ಇದು ಏನು ಅನಿಸುತ್ತೆ ಅಂತ? ಏನು ಅನಿಸುತ್ತೆ ಸರ್, ಬಿಸಿಲು ಜೋರು, ಡ್ಯೂಟಿ ಮಾಡೋಕ್ಕೂ ಮನ್ಸಾಗಲ್ಲ ಈ ಬಿಸಿಲಲ್ಲಿ. ಏನು ಮಾಡೋಣ. ಯಾವ ಊರು ನಿಮ್ಮ ಸ್ವಂತ ಊರು? ಸ್ವಂತ ಊರು ಬಂದು ಮಳವಳ್ಳಿ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಬಂದು 4 ವರ್ಷ ಆಯ್ತು ಸರ್. 4 ವರ್ಷದಿಂದ ಯಾವಾಗಾರು ನೋಡಿದ್ರಿ ಇಷ್ಟೊಂದು ಬಿಸಿಲು? ಇಲ್ಲ ಸರ್, ಇವಾಗಲೇ ಈ ಸರಿನೇ ಇಷ್ಟೊಂದು ಬಿಸಿಲು. ಓಕೆ, ನೀವು ಆಕ್ಚುಲಿ ಆಟೋದಲ್ಲಿ ಮಲ್ಕೊಂಡಿರೋದು ನೋಡಿದ್ರೆ ಗೊತ್ತಾಯ್ತು, ರಾತ್ರಿ ನಿದ್ದೆ ಬರ್ತಿಲ್ಲ. ಏನೇನು ಸಮಸ್ಯೆಗಳಿದೆ ಅಂತ? ತುಂಬ ಸಮಯ, ರಾತ್ರಿ ಮಲ್ಕೊಂಡ್ರೆ ಸೆಕೆ. ಇಷ್ಟೊಂದು ಬಿಸಿಲು, ತುಂಬ ಬಿಸಿಲಿದೆ. ಮೊದಲಿನ ಸತಿಗೆ ಈಗಿಂದ ಬಿಸಿಲು ಜಾಸ್ತಿನೇ ಇದೆ ಸರ್. ಏನಕ್ಕೋಸ್ಕರ ಇದೆಲ್ಲ ಬಂತು ಅಂತ ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ಮರಗಳು ಕಡ್ದಿದ್ದಾರೆ. ಮರಗಳು ಅದೇ ಮರಗಳೇ ಬಿಲ್ಡಿಂಗ್ ಕಟ್ತವ್ರೆ. ಏನು ಮಾಡೋದು ಹೇಳ್ರಿ. ಒಂಚೂರು ಗಾಳಿನೇ ಆಡಲ್ಲ ಆ ಕಡೆ ಎಲ್ಲೂ, ಎಲ್ಲ ಕಡೆ ಸೆಕೆ. ಎಲ್ಲಿರೋದು ರೂಮ್ ನಿಮ್ಮದು? ಇಲ್ಲೇ ಸರ್, ಪೆಟ್ರೋಲ್ ಬಂಕ್ ಒಳಗಡೆ. ರಾತ್ರಿ ಹಂಗಾರೆ ಮಲಗಬೇಕಾದ್ರೆ ತುಂಬ ಲೇಟು. 2 ಗಂಟೆ 3 ಗಂಟೆ ಆಗುತ್ತೆ ಮಲ್ಕೊಳ್ಳೋದೇ ಹೋಗಿ. ಯಾರು ಪರಿಹಾರ ಕೊಡ್ಬೇಕು ಇದಕ್ಕೆಲ್ಲ? ಇವಾಗ ಬಿಸಿಲಿಗೆ ಎಲ್ಲ ಯಾರು ಪರಿಹಾರ ಕೊಡ್ತಾರೆ? ನಾವೇ ಪರಿಹಾರ ಮಾಡ್ಕೊಬೇಕು. ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀರಾ ನೀವು? ಅದೇ ಗಿಡ ಮರ ಕಡಿಯೋದು ಕಮ್ಮಿ ಮಾಡ್ಕೊಂಡ್ರೆ ಆಯ್ತದೆ. ಹೇಗಿದೆ ಸರ್ ಬಿಸಿಲು ವಾತಾವರಣ ಎಲ್ಲ? ನೀವೇ ನೋಡ್ತಾ ಇದ್ದೀರಲ್ಲ. ಹಾಂ, ಏನು ಕಾರಣ ಅನ್ಸುತ್ತೆ ಇದಕ್ಕೆಲ್ಲ ಕಾರಣ ನಿಮ್ಗೆ ಗೊತ್ತಿಲ್ವಾ? ನ್ಯೂಸ್ ಅವರು ಅಲ್ಲ ಗೊತ್ತು ಸರ್. ನೀವು ಹೇಳಬೇಕು ಜನಕ್ಕೆ. ನಾವು ಹೇಳ್ತೀವಿ. ನಾವು ಏನು ಗೊತ್ತಾ, ನಾವು ಹೇಳಿದಾಗ ಒಂದು ಬೇಲ್ ಹೇಳಿರ್ತೀವಿ ಆಯ್ತು. ಅವಾಗ ಏನು ಹೇಳ್ತಾರೆ ಅಂದರೆ ನ್ಯೂಸ್ನವರು ಸುದ್ದಿಗೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಯಾರೋ ಮಾಡಲ್ಲ. ಇಲ್ಲಿಗೆ ಸುದ್ದಿಗೋಸ್ಕರ ನಮ್ದು ಇಂಟೆನ್ಷನ್ ಏನಂದ್ರೆ ನಿಮ್ಮ ಜನಗಳು ಏನು ಹೇಳ್ತಾರೆ, ನಮ್ಮ ಮನಸ್ಸಲ್ಲೂ ಅದೇ ಇರುತ್ತೆ, ಜನಗಳ ಮನಸ್ಸಲ್ಲಿ ಅದೇ ಇರುತ್ತಲ್ಲ. ಏನಿಲ್ಲ ಸರ್, ಕಷ್ಟಗಳು ಅನುಭವಿಸ್ತಾರೆ. ನಾವು ಎ ಸಿ ರೂಮಲ್ಲಿ ಇರ್ತೀವಿ. ಹೌದು, ನೀವು ಕಷ್ಟದಲ್ಲಿ ಇರೋದು ಏನು ಕಷ್ಟ ಇದೆ ಏನು ಅಂತ ಪರಿಹಾರ ನೀವು ಸರ್ಕಾರದವ್ರು ಕೇಳಬೇಕು ಈಗ ಅದಕ್ಕೆ. ಅಲ್ಲ ಸರ್, ಪ್ರತಿ ವರ್ಷ ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಹೌದು, ಈ ವರ್ಷ ತುಂಬ ಜಾಸ್ತಿ. ಹೌದು, ಈ ವರ್ಷ ಮಳೆ ಇಷ್ಟೊತ್ತಿಗೆಲ್ಲ ಆಗಬೇಕಾಗಿತ್ತು. ಎಲ್ಲಿ ಮಳೆನೇ ಇಲ್ಲ, ಬಿಸಿಲು ಜಾಸ್ತಿ. ಏನು ಮಾಡೋಣ? ಯಾರು ಕಾರಣ ಅನ್ಸುತ್ತೆ ಇದಕ್ಕೆಲ್ಲ? ಇದಕ್ಕೆ ಕಾರಣ ಎಲ್ಲ ದೇವ್ರೊಬ್ಬನೇ. ಇನ್ಯಾರು ಕಾರಣ? ನಾವು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ದೇವ್ರೊಬ್ಬನೇ ಮಾಡೋದು. ರಾತ್ರಿ ನಿದ್ದೆ ಬರಲ್ಲ ಅಂತ ಸಮಸ್ಯೆಗಳೆಲ್ಲ ಇದ್ದಾವೆ. ಸೀಟ್ ಮನೇಲಿದ್ದೀವಿ ಇವಾಗ ನಾವು. ನಿದ್ದೆನೇ ಬರಲ್ಲ, ಏನು ಮಾಡೋಣ? ಯಾರಿಗೆ ಹೇಳೋಣ? ಜಾಸ್ತಿ ಇದೆಯಾ? ಎಷ್ಟು ಜಾಸ್ತಿ ಇದೆ ಬಿಸಿಲು? ತುಂಬಾ ಜಾಸ್ತಿ ಇದೆ. ಹೌದಾ? ಏನು ವ್ಯಾಪಾರ ಮಾಡೋದು ನೀವು? ನಮ್ಮ ಹೆಸರು ಉಮಾ. ಉಮಾ ಅಂತ. ಏನು ವ್ಯಾಪಾರ ಮಾಡ್ತೀರಾ? ನಾವು ವ್ಯಾಪಾರ ಮಾಡ್ತೀವಿ. ಹೂವೆಲ್ಲ ರೇಟು ಜಾಸ್ತಿ, ಹೂವು ಮಾರಕ್ಕಾಗ್ತಾ ಇಲ್ಲ. ಆಮೇಲೆ ಜಾಸ್ತಿ ಬಿಸಿಲನ್ನೇ ವ್ಯಾಪಾರನೂ ಇಲ್ಲ, ಡಲ್ ಆಗಿಬಿಟ್ಟಿದೆ. ಆಮೇಲೆ ಏನು ಮಾಡೋದು? ನಾವು 30-45 ವರ್ಷ ಆಯಿತು. ಬಿಸಿಲು ಯಾವತ್ತೂ ಇರಲಿಲ್ಲ, ಇವಾಗೇ ಇದ್ದಿದ್ದು. ನಮಗೇನೆ. ಆಮೇಲೆ 200 ರೂಪಾಯಿ ಆಗುತ್ತೆ ಸಾಮಂತಿಗೆವ. ಹೆಂಗೆ ಜೀವನ ಮಾಡೋದು? ಇಲ್ಲ 50 ರೂಪಾಯಿ ಮಳೆ ಅಂದರೆ ಯಾಕೆ ಅಂತಾರೆ. ಏನು ಮಾಡ ಸರ್? ನಾವು ಮಾರ್ಕೆಟಿಂದ ಹೋಗ್ತೀವಿ. ಅಲ್ಲಿಂದನೇ ಜಾಸ್ತಿ. ಏನು ಅಂತಂದರೆ ಬಿಸಿಲು ಜಾಸ್ತಿ, ಮಳೆ ಇಲ್ಲ, ಏನಿಲ್ಲ. ಮಳೆ ಇದೆ, ಈ ಬಿಸಿಲು ನನಗೆ ಗೊತ್ತಿಲ್ಲ. ಮಳೆ ಯಾಕೆ ಅಂತ ಏನು ಅಂತ. ಮರಗಳು ಕಡ್ದುಬಿಟ್ರು, ಏನು ಎಲ್ಲೂ ಇಲ್ಲ ಮರಗಳು. ಏನೂ ಇಲ್ಲ, ಏನು ಮಾಡೋದು? ವ್ಯಾಪಾರಕ್ಕಂತ ಬರ್ತೀರಾ? ವ್ಯಾಪಾರ ಎಷ್ಟಿಷ್ಟ ಆಗುತ್ತೆ ಅಥವಾ ಮೊದಲಿಗೆ ಹೋಲಿಸಿದ್ರೆ ಈ ಸರಿ ಬಿಸಿಲಿಂದ ಎಷ್ಟು ಕಮ್ಮಿ ಆಗಿದೆ ವ್ಯಾಪಾರ ಎಲ್ಲ? ಕಡಿಮೆ ಆಗೋಗ್ಬಿಟ್ಟಿದೆ ಸರ್. ಎಲ್ಲ ತುಂಬ ಜಾಸ್ತಿ, ಎಲ್ಲ ಒಣಗಿ ಎಲ್ಲ ಬಿಸಾಕಿ ನೋಡಿ, ಅಷ್ಟೊಂದು ಬಿಸಾಕಿದ್ದೀವಿ. ಏನು ಮಾಡೋ ಸರ್? ಏನಿಲ್ಲ ಸರ್, ಎಂಥದ್ದು. ಬಿಸಿಲು ಮತ್ತು ಜನಗಳು ಬರ್ತಾ ಇಲ್ಲ. ಏನು ಮಾಡೋದು ಬಿಸಿಲು ಅಂದ್ಬಿಟ್ಟು. ಕಾಯಿಲೆಗಳು ಒಂದೊಂದು ಕಾಯಿಲೆ ಬರ್ತಾ ಇರ್ತದೆ. ಏನೇನು ಬರುತ್ತೋ ನಮಗೇನೆ ಗೊತ್ತಾಗ್ತಾ ಇಲ್ಲ, ಏನೇನು ಬರುತ್ತೋ ಏನೇನಿಲ್ವೋ ಅಂತ. ಏನಕ್ಕೆ ಬಂತು ಅಂದರೆ ಏನು ಬಂತು ನಂಗೆ ಗೊತ್ತಾಗ್ತಾ ಇಲ್ಲ, ಏನು ಅಂತ. ಬಿಸಿಲು ನಿದ್ದೆ ಬರ್ದು, ಬಿಸಿಲು ಜಾಸ್ತಿ, ನಿದ್ದೆನೂ ಬರ್ತಾಯಿಲ್ಲ. 10 ಗಂಟೆ ಎಲ್ಲ ವಾಕಿಂಗ್ ಮಾಡ್ತಾ ಇರಬೇಕು ನಾವು. ಅಲ್ಲೇ ಮನೆಗಳ ಹತ್ರನೇ ವಾಕಿಂಗ್ ಮಾಡ್ತಾ ಇರ್ತೀವಪ್ಪ. ನಿದ್ದೆ ಬರಲ್ಲ. ಏನು ಮಾಡೋದು? ತಾತ್ತಿರೋ ಅಜ್ಜಿದಿರೋ ತಡಿಯೋಕ್ಕಾಗಲ್ಲ, ಏನಿಲ್ಲ, ಇದು ಮಾಡ್ತಾವ್ರೆ.